ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿ ಹೇಗಿದೆ? ಆಪರೇಷನ್ ಎಪಿಕ್ ಫ್ಯೂರಿ. ಕೆರಳಿದ ಖಮೇನಿ ಪಡೆಯಿಂದಲೂ ಪ್ರತಿ ದಾಳಿ. ಮೂರನೇ ವಿಶ್ವ ಯುದ್ಧಕ್ಕೆ ಮುಂದೂಡಿ. ಇರಾನ್ ಮೇಲೆ ಮುಗಿಬಿದ್ದಿದೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ. ಟೆಹರಾನ್ ಸೇರಿ ಇರಾನ್ನ ಹಲವು ಕಡೆಗಳಲ್ಲಿ ಭೀಕರವಾದಂತ ದಾಳಿಗಳಾಗ್ತಾ ಇದೆ. ಬಾಂಬ್ ದಾಳಿ ಆಗ್ತಾ ಇದೆ. 100ಕ್ಕೂ ಹೆಚ್ಚು ಜನ ಈಗಾಗಲೇ ಸಾವನ್ನಪ್ಪಿದ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನ ಶುರು ಮಾಡಿದೆ. ಈಗಾಗಲೇ ರೆಡಿ ಆಗಿತ್ತು ಈ ಯುದ್ಧಕ್ಕಾಗಿ, ಕಾಯ್ತಾ ಇತ್ತು, ಡೇಟ್ ಫಿಕ್ಸ್ ಮಾಡ್ತಾ ಇತ್ತು, ಟೈಮ್ ಫಿಕ್ಸ್ ಮಾಡ್ತಾ ಇತ್ತು. ಇವತ್ತು ಕ್ಲಿಯರ್ ಆಗಿದೆ. ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಲ್ಲಿ ಅಮೆರಿಕ ಡೆಡ್ಲಿ ಅಟ್ಯಾಕ್ ಮಾಡ್ತಾ ಇದೆ. ದಕ್ಷಿಣ ಇರಾನ್ನ ಬಾಲಕಿಯರ ಶಾಲೆ ಮೇಲೆ ದಾಳಿಯಾಗಿದೆ. ಮಿನಾಬ್ ಹೆಸರಿನ ಶಾಲೆ ಮೇಲೆ ಮಿಸೈಲ್ ಬಿದ್ದಿದೆ. ಅಮೆರಿಕ ಉಡಾಯಿಸಿದಂತಹ ಮಿಸೈಲ್ 40ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ್ದಾರೆ. ಈ ದಾಳಿಯಲ್ಲಿ ಸ್ಕೂಲ್ ಮೇಲೆ ಮಿಸೈಲ್ ದಾಳಿಯಾಗಿರು ಜನವಸತಿ ಪ್ರದೇಶದ ಮೇಲೆ ಆಗ್ತಾ ಇದೆ. ಮಿನಾಬ್ ಹೆಸರಿನ ಶಾಲೆ ಮೇಲೆ ದೈತ್ಯಾಕಾರದ ಮಿಸೈಲ್ ಬಂದು ಬಿದ್ದಿದೆ. ಈ ದಾಳಿಯಲ್ಲಿ 40ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಮೃತಪಟ್ಟಿದ್ದಾರೆ. ಸೊ ಇದು ಯುದ್ಧದ ಭೀಕರತೆಯ ಅನಾವರಣ ಆಗ್ತಾ ಇರುವಂತದ್ದು. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇರಾನ್ನ ಟೆಹರಾನ್ ನಗರದಲ್ಲಿ ಇರುವಂತಹ ಶಾಲೆ ಒಂದರ ಮೇಲೆ, ಮಿನಾಬ್ ಅನ್ನುವಂತಹ ಶಾಲೆ ಮೇಲೆ ದಾಳಿಯಾಗಿದೆ. ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಹೆಸರನ್ನು ಇಟ್ಕೊಂಡಿದೆ ಅಮೆರಿಕ ಈ ಆಪರೇಷನ್ಗೆ. ಮೂರನೇ ವಿಶ್ವ ಯುದ್ಧಕ್ಕೆ ಮುನ್ನುಡಿ ಬರಿತಾ ಇದೆಯಾ ಈ ಯುದ್ಧದ ಬೆಳವಣಿಗೆಗಳು ಅನ್ನೋ ಆತಂಕ ಕಾಡ್ತಾ ಇದೆ. ಇರಾನ್ನಿಂದ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ಆಗ್ತಾ ಇದೆ. ಪ್ರತಿ ದಾಳಿ ನಾವು ಕೂಡ ಸುಮ್ಮನೆ ಕುಳಿತುಕೊಂಡಿಲ್ಲ ಅಂತ ಮಧ್ಯಪ್ರಾಚ್ಯದ 8 ದೇಶಗಳಲ್ಲಿರುವ ಸೇನಾ ನೆಲೆಗಳನ್ನ ಉಡಿಸ್ ಮಾಡ್ತಾ ಇದೆ ಇರಾನ್ ಕೂಡ. ಪ್ರತಿ ದಾಳಿ ಇರಾನ್ನಿಂದ ಅಮೆರಿಕ ಸೇನಾ ನೆಲೆಗಳ ಮೇಲೆ. ಅಮೆರಿಕದವರಿಗೂ ಕೂಡ ಮಿಸೈಲ್ಗಳನ್ನ ಹಾರಿಸುವಂತ ಶಕ್ತಿ ಇರಾನ್ಗೆ ಇಲ್ಲ ಅಂತ ಕಾಣಿಸುತ್ತೆ. ಆದ್ರೆ ಈಗ ತಾತ್ಕಾಲಿಕವಾಗಿ ರೆಡಿ ಮಾಡಿಕೊಂಡಿರುವಂತಹ ಸೇನಾ ನೆಲೆಗಳು, ಸೊ ಅಲ್ಲಿ ಇರಾನ್ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ. ಬಹ್ರೇನ್ ಸೇರಿದಂಗೆ 8 ದೇಶಗಳ ಸೇನಾ ನೆಲೆಗಳ ಮೇಲೆ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ ಇರಾನ್. ಇಸ್ರೇಲ್ನ ಐಫಾ, ಟೆಲ್ ಅವೀವ್ನತ್ತ ಕ್ಷಿಪಣಿ ದಾಳಿ ಆಗ್ತಾ ಇದೆ. ನೋಡಿದು ಕ್ಷಿಪಣಿ ದಾಳಿಯ ದೃಶ್ಯಾವಳಿಗಳು. ಆ ಸೌಂಡು, ದೈತ್ಯಾಕಾರದ ಮಿಸೈಲ್ಗಳ ಉಡಾವಣೆ ಬೆಚ್ಚಿ ಬೀಳೋ ರೀತಿಯಲ್ಲಿದೆ. ಯುದ್ಧ ಆರಂಭ. ಅಮೆರಿಕ ತಾತ್ಕಾಲಿಕವಾಗಿ ರೆಡಿ ಮಾಡಿಕೊಂಡಿರುವಂತಹ ಒಂದಿಷ್ಟು ಸೇನಾ ನೆಲೆಗಳೇನಿದ್ದಾವೆ ಇರಾನ್ ಸುತ್ತಮುತ್ತಲಿರುವಂತಹ ಒಂದಿಷ್ಟು ಮುಸ್ಲಿಂ ದೇಶಗಳಲ್ಲಿನೇ ಆ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಅದನ್ನ ಧ್ವಂಸ ಮಾಡ್ತಾ ಇದೆ ಇರಾನ್. ಇಸ್ರೇಲ್ನ ಐಫಾ, ಟೆಲ್ ಅವೀವ್ನತ್ತ ಕ್ಷಿಪಣಿ ದಾಳಿ ಆಗ್ತಾ ಇದೆ ಇರಾನ್ ಕಡೆಯಿಂದಲೂ ಕೂಡ. ಇಸ್ರೇಲ್ ವರೆಗೂ ಕೂಡ ಮಿಸೈಲ್ಗಳು ಬರ್ತಾ ಇದೆ ಇರಾನ್ ಕಡೆಯಿಂದ. ಇದು ಪ್ರತಿ ದಾಳಿ, ಕೌಂಟರ್ ಅಟ್ಯಾಕ್. ಇಸ್ರೇಲ್ ಮತ್ತು ಅಮೆರಿಕ ದಾಳಿಗೆ ಇರಾನ್ ಕಡೆಯಿಂದ ಕೌಂಟರ್ ಅಟ್ಯಾಕ್. ನೋಡಿದು ಮಿಸೈಲ್ ಬೀಳುವಂತ ದೃಶ್ಯ. ದೈತ್ಯಾಕಾರದ ಮಿಸೈಲ್ ಬಂದು ಜನನಿಬಿಡ ಪ್ರದೇಶದಲ್ಲಿ ಬಿದ್ದಿರು ಜನ ಓಡಾಡಿ ಜೀವ ಉಳಿಸಿಕೊಳ್ಳೋದಕ್ಕೆ ಪರದಾಡ್ತಾ ಇರುವಂತಹ ದೃಶ್ಯಗಳಿದು. ಕುವೈತ್ನಲ್ಲಿ ಆ ದೃಶ್ಯಗಳನ್ನ ನೋಡ್ತಾ ಇದ್ರು. 8 ದೇಶಗಳ ಹಲವು ಕಡೆಗಳಲ್ಲಿ ಕೌಂಟರ್ ಅಟ್ಯಾಕ್ ಅನ್ನ ಇರಾನ್ ಮಾಡ್ತಾ ಇದ್ರೆ ನಿರಂತರವಾದಂತಹ ದಾಳಿ ಅಮೆರಿಕ ಮತ್ತು ಇಸ್ರೇಲ್ ಕಡೆಯಿಂದ ಆಗ್ತಾ ಇದೆ. ಜಂಟಿ ದಾಳಿ. ಅಮೆರಿಕ ಈ 2-3 ತಿಂಗಳ ಹಿಂದೆನೆ ಅಟ್ಯಾಕ್ ಮಾಡೋ ಹಿನ್ನೆಲೆಯಲ್ಲೇನೆ ಒಂದಿಷ್ಟು ಸೇನಾ ನೆಲೆಗಳನ್ನ ರೆಡಿ ಮಾಡಿಕೊಳ್ಳಲಾಗಿತ್ತು. ಬಹ್ರೇನ್ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಬಹ್ರೇನ್ನ ಸದ್ಯದ ಪರಿಸ್ಥಿತಿ ಇದು. ಮುಗಿಲೆತ್ತರಕ್ಕೆ ಚಾಚಿರುವಂತಹ ಕಪ್ಪು ಹೊಗೆ. ಇದು ಮಿಸೈಲ್ನ ದಾಳಿಯ ಪ್ರಭಾವ, ಪರಿಣಾಮ. 100 ಜನ ಸತ್ತೋಗಿದ್ದಾರೆ ಈಗಾಗಲೇ ಈ ಒಂದು ಯುದ್ಧದಲ್ಲಿ. ನೋಡಿದ್ದು ಜೋರ್ಡಾನ್ ಮೇಲೆ ಆಗಿರುವಂತಹ ಇರಾನ್ ದಾಳಿ. ಇರಾನ್ ಕೂಡ ಸುಮ್ಮನೆ ಕುಳಿತುಕೊಂಡಿಲ್ಲ. ನಾವು ಎಲ್ಲದಕ್ಕೂ ರೆಡಿ ಅನ್ನುವಂತಹ ಕೌಂಟರ್ ಅಟ್ಯಾಕ್ ಅನ್ನ ಇರಾನ್ ಕೂಡ ನಡೆಸ್ತಾ ಇದೆ. ಅಮೆರಿಕ ರೆಡಿ ಮಾಡಿಕೊಂಡಿರುವಂತಹ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಆಗ್ತಾ ಇರುವಂತಹ ಕೌಂಟರ್ ಅಟ್ಯಾಕ್ ಇರಾನ್ ಕಡೆಯಿಂದಲೂ ಕೂಡ. ಒಂದು ಕಡೆ ಇಸ್ರೇಲ್ ಅಮೆರಿಕ ಅಟ್ಯಾಕ್ ಮಾಡ್ತಾ ಇದ್ರೆ
ನಾವೇನ್ ಕಡಿಮೆ ಇಲ್ಲ, ಸುಮ್ಮನೆ ಕುಳಿತುಕೊಂಡಿಲ್ಲ ಅಂತ ಇರಾನ್ ಕೂಡ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ. ಅಮೆರಿಕ ಉಡಾಯಿಸಿದಂತಹ ಮಿಸೈಲ್ಗಳನ್ನ ಇಸ್ರೇಲ್ ಕಡೆಗೆ, ಇಸ್ರೇಲ್ ಮಧ್ಯ ಭಾಗದಲ್ಲಿನೇ, ಜೋರ್ಡಾನ್ ಪ್ರದೇಶದಲ್ಲಿನೇ, ಆಕಾಶದಲ್ಲಿನೇ ಆ ಮಿಸೈಲ್ಗಳನ್ನ ಹೊಡೆದು ಉರುಳಿಸಿದ ಇಸ್ರೇಲ್. ಈಗ ನೋಡ್ತಾ ಇರುವಂತಹ ದೃಶ್ಯ ಇದು ಇಸ್ರೇಲ್ನ ಹೈಫಾ ನಗರದಲ್ಲಿ ದಾಳಿಯಾಗಿದೆ. ಇರಾನ್ ಬಿಟ್ಟಿರುವಂತಹ ಮಿಸೈಲ್ಗಳಿಂದ ಒಂದಿಷ್ಟು ಮಿಸೈಲ್ಗಳನ್ನ ಇಸ್ರೇಲ್ನ ಈ ಭದ್ರತಾ ಸಿಸ್ಟಮ್ ಏನಿದೆ ಸೊ ಅದು ಮಧ್ಯಭಾಗದಲ್ಲಿನೇ ತಡೆದು ಹೊಡೆದುರುಳಿಸುವಂತ ಕೆಲಸ ಆಗ್ತಾ ಇದೆ. ಇಸ್ರೇಲ್ನ ಜೆರುಸಲೇಂ ಅಲ್ಲಿ ಕೂಡ ಹೊಗೆ ಆಡ್ತಾ ಇರುವಂತ ದೃಶ್ಯ ನೋಡ್ತಾ ಇದ್ದೀವಿ. ಮುಗಿಲೆತ್ತರಕ್ಕೆ ಚಾಚಿರುವಂತಹ ಹೊಗೆ, ಜನನಿಬಿಡ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ನಡೀತಾ ಇರುವಂತಹ ಮಿಸೈಲ್ ದಾಳಿಗಳಿದು. هايهم بجورة العناب يا اولاد العم، بجورة العناب نزلوا. الله اعلم هدول شظايا.